ಮಹಾದೇವಿ, ನಿನ್ನ ಪಾದ ಸೇವೆಯನ್ನು ಆ ಜನ್ಮ ಪರ್ಯಾಂತರದಿಂದಲೂ ಈ ಬಡ ರೈತನಿಗೆ ಬರೀ ಕಲಿಸಾಯ್ತಲ್ಲಮ್ಮ. ಇನ್ನೇನು ಕೆಲವು ದಿನಗಳಲ್ಲಿ ನಿನಗೂ ನನಗೂ ಇರುವ ಬಂಧತ್ವ ಬಲಿ ಕಳೆದೋಯ್ತಮ್ಮ. ಮಗಳ ಮದುವೆ ಖರ್ಚಿಗಾಗಿ ನಿನ್ನನ್ನು ಮಾರಿ ಬಂದ ಹಣದಿಂದ ವರದಕ್ಷಿಣೆ ಕೊಟ್ಟು ಎತ್ತ ಮಗಳನ್ನು ತಲಾಂತರದಿಂದ ಅನ್ನ ಕೊಟ್ಟ ನಿನ್ನನ್ನು ಶಾಶ್ವತವಾಗಿ ಹೊರಬಿಟ್ಟು ಈ ಕಡು ಪಾಪಿಯನ್ನು ನಿನ್ನ ಉದಾರದಿಂದ ಕ್ಷಮಿಸಿದರೆ ಕ್ಷಮಿಸು. ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಈ ನಿನ್ನ ಮಗಳಿಂದ ಏನಾದ್ರೂ ತಪ್ಪಾಗಿದೆಯಪ್ಪ? ತಪ್ಪು ಅದು ನಿನ್ನಿಂದ. ಈ ನಿಯತ್ತನ ರಾಮಯ್ಯನ ಮಗಳನ್ನ ನಿನ್ನಿಂದ ತಪ್ಪಾಗಕ್ಕೆ ಈ ತ್ರಿಕಾಲದಲ್ಲಿ ಸಾಧ್ಯವಿಲ್ಲಮ್ಮ. ಹಾಗಾದ್ರೆ ಯಾಕಪ್ಪ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ನೀರು ಹಾಯಿಸುವಾಗ ಕಣ್ಣಲ್ಲಿ ಮಣ್ಣು ಸಿಡಿದು ನೀರು ಬಂತ ಅಷ್ಟೇನಮ್ಮ. ಇಲ್ಲಪ್ಪ, ನೀನು ಸುಳ್ಳು ಹೇಳ್ತಾ ಇದ್ದೀಯ. ನನ್ನ ಮದುವೆಯ ಚಿಂತೆಯನ್ನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಕಣ್ಣಿಂದ ಕಾಲಿನ ಹಗಲು ರಾತ್ರಿ ಹರಿಸ್ತಾ ಇದೆಯಾ ಅನ್ನೋದು ನನಗೂ ಕೂಡ ಚೆನ್ನಾಗಿ ಗೊತ್ತಿದೆಯಪ್ಪಾಜಿ. ಹಾಗೇನಿಲ್ಲ ಮಗು. ವರದಕ್ಷಿಣೆ ಎಂಬ ಜ್ವಾಲಾಮುಖಿಯಲ್ಲಿ ಒತ್ತಿ ಹೊರುತ್ತಿರುವಾಗ ಈ ಜಗತ್ತಿನಲ್ಲಿ ನಿನಗೆ ಎಂತ ವರ ಸಿಗುತ್ತಾನಂತ ಭಯಕನಮ್ಮ. ಅಪ್ಪಾಜಿ ನೋಡಿ, ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಎಂಬಂತೆ ನಾನಿನಲ್ಲಿ ಒಂದು ಮಾತನ್ನ ಕೇಳಿದಪ್ಪಾಜಿ. ಹೌದಮ್ಮ, ಎಲ್ಲಿವರೆಗೂ ಈ ಧನಿಕರ ದೌರ್ಜನ್ಯ ಬಾಯಿಂದ ವರದಕ್ಷಿಣೆ ಎಂಬ 5 ಅಕ್ಷರ ಪಠಿಸುವರು ಅಲ್ಲಿವರೆಗೂ ಈ ಬಡ ಕಂಡರಿಗೆ ಬೆಲೆ ಇಲ್ಲಮ್ಮ. ಹೋಗ್ಲಪ್ಪ ನೋಡಿ, ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಎಂಬಂತೆ ನಾನಿನಲ್ಲಿ ಒಂದು ಮಾತನ್ನ ಕೇಳಿದಪ್ಪಾಜಿ. ಕೇಳಮ್ಮ, ಅದಕ್ಕೇನಂತೆ? ನೋಡಪ್ಪ, ಚಿಕ್ಕಂದಿದ್ದಲು ಕೂಡ ತಾಯಿಯ ಮುಖವು ಸಹ ನೆನಪಿಗೆ ಬಾರದಂತೆ ನನ್ನನ್ನು ಸಾಕಿ ಬೆಳೆಸಿದ್ವಿ. ಹೀಗಿರ್ಬೇಕಾದ್ರೆ ನಿನಗೆ ಮಗಳಾದ್ರೂ ನಾನು, ಮಗ ಆದ್ರೂ ನಾನೇ ತಾಯಿ. ಮುಂದೆ ನನ್ನ ಮದುವೆ ಮಾಡದೆ ಗಂಡು ಮಗುವಿನಂತೆ ಈ ಮನೆಯಲ್ಲೇ ಇಟ್ಕೊಂಡಿದ್ದೆ ಆದ್ರೆ ಈ ನಿನ್ನ ಮುಪ್ಪಿನ ಕಾಲದಲ್ಲಿ ನಿನಗೆ ಸಹಾಯವಾಗೋದಿಲ್ವೇ ಅಪ್ಪಾಜಿ? ಅದು ಹೇಗಮ್ಮ ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ತನಕ್ಕೆ ಅನುಗುಣವಾಗಿ ಬಾಳಬೇಕಮ್ಮ. ಹುಟ್ಟುತ್ತಾ ಸುಟ್ಟು ಹೋಗುತ್ತಾಗ ತವರಲ್ಲೇ ಇದ್ದು ತವರಲ್ಲೇ ಅಂತವಾಗಬಾರ್ದಮ್ಮ. ಅಲ್ಪವತಿ ನೀನಾಗಬಾರ್ದಮ್ಮ ಮಗಳೇ. ನೀ ಹೇಳುವ ಮಾತು ನಿಜಪ್ಪ. ಹಾಗಂತ ವರದಕ್ಷಿಣೆ ಕೇಳಿ ಹೆಣ್ಣಿನ ಮಾಡುವನ್ನ ಜೀವನವನ್ನ ಹಾಳು ಮಾಡುವಂತ ಅಂತ ಗಂಡಿಗೆ ಹೆಂಡತಿಯಾಗಿ ಬಾಳೋದಕ್ಕಿಂತ ಆ ಜನ್ಮ ಬ್ರಹ್ಮಚಾರಣಿ ಆಗಿರಬಹುದು. ಛೇ ಛೇ, ಎಲ್ಲರನ್ನು ಹಾಗೆ ಅಲೆಬಾರ್ದಮ್ಮ. ನಿನಗೆ ಅನುರೂಪವಾದ ವರ ಶ್ರೇಷ್ಠ ನುಡಿದಿನಮ್ಮ. ನಿನ್ನ ಮದುವೆ ಮಾಡುವ ವಿನಃ ರಾತ್ರಿ ಕಂಡ ಬಾವಿಗೆ ಆಗಲಲ್ಲ ನಿನ್ನನ್ನು ಹೋಗಲಾರ ಮಗಳೇ. ನೋಡಪ್ಪ, ನೀನೇನೇ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ವರದಕ್ಷಿಣೆ ವರೋಪಚಾರವನ್ನ ಕೇಳುವ ಗಂಡಿಗೆ ಈ ನನ್ನ ಕೊಳ್ಳನ್ನ ನಾನು ನೀಡೋದಿಲ್ಲ ಅಪ್ಪಾಜಿ. ನೀನು ಬಯಸುವ ಗಂಡು ಈ ಭೂಮಿಯಲ್ಲಿ ಇದ್ದಾರಮ್ಮ? ಯಾಕಿಲ್ಲಪ್ಪ, ಅವ್ರು ಇದ್ದಾರೆ. ಅದೇ ಯಾಕಮ್ಮ ಅರ್ಥಕ್ಕೆ ಏನಿಲ್ಲಪ್ಪ, ನಾನು ಪೂಜೆ ಮಾಡುವ ಆ ದೇವರು ಖಂಡಿತವಾಗ್ಲೂ ಕರುಣಿಸ್ತಾನೆ ಅಂತ ಹೇಳಿದೆ. ಹೌದಮ್ಮ, ನೀನೊಂದು ದೈವಭಕ್ತಿಗಳು. ನೀನು ಕರೆಸಿನಬಹುದು. ಈ ಮುದುಕನಿಗೆ 2 ಮೊಮ್ಮಕ್ಕಳನ್ನು ಕೊಡೋ ಆ ಭಗೀರಥ ದೇವರನ್ನು ಬೇಡ್ಕೋ ಮಗಳೇ. ಅಪ್ಪ, ಯಾವಾಗ್ಲೂ ಕೂಡ ಬರೀ ತಮಾಷೆನೇ ಆಯ್ತಾನೆ. ತಮಾಷ ಅಲ್ಲ ಮಗಳೇ, ಈ ಮುದು ಜೀವಕ್ಕೆ ಮೊಮ್ಮಕ್ಕಳನ್ನು ನೋಡೋ ಆಸೆ ಇದೆ ಅಮ್ಮ. ಅಲ್ಲಪ್ಪ, ಯಾವಾಗ್ಲೂ ನನ್ನ ಬಗ್ಗೆನೇ ಆಲೋಚನೆ ಮಾಡ್ತೀಯೋ ಅಥವಾ ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡ್ತೀಯೋ? ನನಗೆ ಏನಾಗಿದಮ್ಮ, ಇನ್ನು 18 ವಯಸ್ಸರ ಯುವಕನಂಗೆ ಇದ್ದೀನಿ. ಇದೆಯಾ ಅದಕ್ಕೆ ನೋಡು, ಎಷ್ಟು